ದೇವರ ಪ್ರಸನ್ನತೆ ತರುವ ಆಶೀರ್ವಾದ ಅಭಿವೃದ್ಧಿ ಅಂತ ನಾವು 2 ದಿವಸ ನಾವು ಕಲಿತಿದ್ದೀವಿ. ವಿಮೋಚನ ಕಾಂಡ 33:19 ವಾಕ್ಯದಲ್ಲೇ ದೇವರು ಮೋಶೆಗೆ ಹೇಳ್ತಾರೆ, ನನ್ನ ಸರ್ವ ಮಹತ್ವವನ್ನು ನೀನು ಎದುರಾಗಿ ಕಳಿಸು. ಮೋಶೆ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಿಮ್ಮ ಮಹಿಮೆಯನ್ನು ತೋರಿಸು, ನಮ್ಮ ಮಹಿಮೆಯನ್ನು ನೋಡಬೇಕು. ಆಗ ದೇವರು ಮೊದಲು ಹೇಳೋದು, ನನ್ನ ಸರ್ವ ಮಹತ್ವವನ್ನು, ನನ್ನ ಗುಡ್ನೆಸ್ ಅನ್ನು ನಾನು ನಿನ್ನ ಎದುರಾಗಿ ನೀನು ಕಳಿಸಿದೆ. ವಿಮೋಚನಾ ಕಾಂಡ 34:5-6 ವಾಕ್ಯದ ನಾವು ನೋಡ್ತೀವಿ. ಯೆಹೋವನು ಕರ್ತನು ಮೋಸೆಸ್ ನಲ್ಲಿ ಎದುರುಗಡೆ ಇಳಿತಾರೆ, ಎಳೆದು ತನ್ನ ಸರ್ವ ಮಹತ್ವವನ್ನು ತೋರಿಸ್ತಾರೆ, ತನ್ನ ಹೆಸರನ್ನು ಪ್ರಕಟಪಡಿಸ್ತಾರೆ. ಕರ್ತನು, ದೇವರಾದ ಕರ್ತನು ಯೆಹೋವನು. ಇದೊಂದು ಮುಖ್ಯವಾದ ಒಂದು ಪದವನ್ನು ದೇವರು ತನ್ನ ಬಗ್ಗೆ ನೋಡಿ, ದೇವರು ತಾನು ಯಾರು ಅಂತ ಹೇಳುತ್ತಾರೆ. ಆತನ ಹೆಸರು ಯೆಹೋವನು, ಕರ್ತನು, ಕರುಣಾಮಯನು, ಕೃಪಾಪೂರ್ಣನು, ಸತ್ಯದಲ್ಲೂ ಒಳ್ಳೆತನದಲ್ಲೂ ಸಮೃದ್ಧಿಯಾಗಿರುವ ಆತನು. ವಾಟ್ ಅ ವರ್ಡ್, ಹಿ ಅಬೌಂಡ್ಸ್ ಇನ್ ಗುಡ್ನೆಸ್ ಅಂಡ್ ಟ್ರೂತ್. ಆತನು ಒಳ್ಳೆತನದಿಂದ ಸತ್ಯದಿಂದ ತುಂಬಿರುವ ಆತನು ಅಂತ ವಾಕ್ಯ. ಅದಕ್ಕೆ ಮೋಶೆಗೆ ಹೇಳ್ತಾರೆ, ನನ್ನ ಸರ್ವ ಮಹತ್ವವನ್ನು ನೀನು ಎದುರಾಗಿ ನನಗೆ ತೋರಿಸಿದ. ದ ಗುಡ್ನೆಸ್ ಆಫ್ ಗಾಡ್. ದೇವರ ಪ್ರಸನ್ನತೆ, ದೇವರು ಇರುವ ಸ್ಥಳದಲ್ಲಿ ದೇವರ ಸರ್ವ ಮಹತ್ವವನ್ನು, ದೇವರ ಗುಡ್ನೆಸ್ ಅನ್ನು, ದೇವರ ಒಳ್ಳೆತನವನ್ನು ನಾವು ನೋಡ್ತೀವಿ. ವಾಕ್ಯದಲ್ಲೂ ನಾವು ಅದನ್ನೇ ನೋಡ್ತೀವಿ, ಭಕ್ತರ ಜೀವಿತದಲ್ಲೂ ನಾವು ಅದನ್ನೇ ನೋಡ್ತೀವಿ, ನಮ್ಮ ಜೀವಿತದಲ್ಲೂ ಸಹ ಅದನ್ನು ನಾವು ಅನುಭವಿಸಿದ್ದೀವಿ. ದೇವರು ಒಳ್ಳೆಯವರು. ದೇವರ ಪ್ರಸನ್ನತೆ ಇರುವ ಸ್ಥಳದಲ್ಲಿ ದೇವರ ಸರ್ವ ಮಹತ್ವವು, ದೇವರ ಗುಡ್ನೆಸ್ ಇರುತ್ತೆ. 2 ಸಾಮುವೇಲ್ 6ನೇ ಅಧ್ಯಾಯ ನಾವು 1ರಿಂದ 12ನೇ ವಚನವನ್ನು ನಾವು ಧ್ಯಾನ ಮಾಡಿದ್ದೀವಿ. ಅದರಲ್ಲಿ ಮಂಜೂಷ ಪೆಟ್ಟಿಗೆ ಸ್ಲಿಪ್ ಆಗುವಾಗ, ಆ ಎತ್ತಿನ ಗಾಡಿಯಲ್ಲಿ ತರುವಾಗ, ಆ ಸ್ಲಿಪ್ ಆಗುವಾಗ ಉಜ್ಜಾ ಎಂಬ ವ್ಯಕ್ತಿ, ಉಜ್ಜಯನ್ನು ಆ ಮಂಜೂಷ ಪೆಟ್ಟಿಗೆ ಹಿಡಿಯುವಾಗ ದೇವರು ಆ ವ್ಯಕ್ತಿಯನ್ನು ನ್ಯಾಯ ತೀರ್ಪು ಮಾಡ್ತಾರೆ. ಯಾಕಂದ್ರೆ ಅದು ಒಳಗೊಡಂಬಡಿಕೆ. ಮಂಜೂಷದ ಸೇವೆ, ದೇವರ ಸೇವೆ, ಒಡಂಬಡಿಕೆಯ ಆಲಯದ ಸೇವೆ, ಅದು ಮಂಜೂಷದ ಪೆಟ್ಟಿಗೆ ಸೇವೆ ಆರೋನನ ವಂಶದವರು ಮಾತ್ರ, ಮಹಾಯಾಜಕರಿಗೆ ಮಾತ್ರ. ಉಜ್ಜಾಯನು ಮುಟ್ಟುವಾಗ ಅವನ ಕೆಟ್ಟತನಕ್ಕೆ ದೇವರು ಅಲ್ಲಿ ನ್ಯಾಯ ತೀರ್ಪನ್ನು ತರ್ತಾರೆ. ಉಜ್ಜಾಯ ಸತ್ತೋಗ್ತಾರೆ. ಆಗ ದಾವೀದನು ಅದನ್ನು ನೋಡಿ ಭಯಪಟ್ಟು ಮಂಜೂಷ ಪೆಟ್ಟಿಗೆಯನ್ನು ದಾವೀದನ ಪಟ್ಟಣದಲ್ಲಿ ತರಲ್ಲ, ಬಿಕಾಸ್ ಆಫ್ ಫಿಯರ್, ಭಯದಿಂದ. ಆಗ ಎದೋಮನು ಅಥವಾ ಎಬೆದೋಮನು, ಈ ಎಬೆದೋಮನ ಮನೆಯಲ್ಲಿ ಮಂಜೂಷದ ಪೆಟ್ಟಿಗೆ 3 ತಿಂಗಳಿರುತ್ತೆ. ಯೆಹೋವನು ಆ ಒಬೇದೋಮನನ್ನು, ಅವರ ಮನೆಯವರನ್ನು, ಅವನಿಗೆ ಸಂಬಂಧಪಟ್ಟ ಎಲ್ಲವನ್ನು ದೇವರು ಆಶೀರ್ವದಿಸ್ತಾರೆ. ಈ ಒಂದು ಸಮಾಚಾರ, ಈ ಸುದ್ದಿ ದಾವೀದನ ಕಿವಿಗೆ ಬರುತ್ತೆ. ಮಂಜೂಷದ ಪೆಟ್ಟಿಗೆ ನಿಮಿತ್ತವಾಗಿ ಒಬೇದೋಮನು ಆಶೀರ್ವದಿಸಲ್ಪಟ್ಟಿದ್ದಾರೆ, ತಾನು, ತನ್ನ ಮನೆಯವರು, ತನಗಿರುವ ಎಲ್ಲವೂ ಸಹ ದೇವರು ಆಶೀರ್ವದಿಸಿದ್ದಾರೆ ಅಂತ ತಿಳ್ಕೊಂಡು ಸಂತೋಷವಾಗಿ ಆ ಮಂಜೂಷ ಪೆಟ್ಟಿಗೆಯನ್ನು, ದೇವರ ಪ್ರಸನ್ನತೆಯನ್ನು ದಾವೀದನ ಪಟ್ಟಣದಲ್ಲಿ ಬರುತ್ತೆ. ನೋಡಿ, ಎಲ್ಲಿ ನ್ಯಾಯ ತೀರ್ಪು, ಎಲ್ಲಿ ದಂಡನೆ ಇತ್ತೋ ಅಲ್ಲಿ ದಾವೀದನು ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ತಾರೆ, ಭಯಪಟ್ಟು. ನಾವು ಸ್ವಲ್ಪ ಯೋಚನೆ ಮಾಡಿ, ಈ ದಾವೀದನು ಯಾರು? ಕರ್ತನ ಹೃದಯಕ್ಕೆ ಮೆಚ್ಚಿದ ವ್ಯಕ್ತಿ. ಹಿ ಲವ್ಡ್ ಗಾಡ್. ನಾವು ಸದಾಕಾಲ ದೇವರ ಆಲಯದಲ್ಲಿರುವೇನು, ನಾನು ಒಂದನ್ನು ಇಷ್ಟಪಡ್ತೇನೆ, ನಾನು ಬಯಸೋದು ಒಂದು, ಸದಾಕಾಲ ನನ್ನ ದೇವರ ಸಾನ್ನಿಧ್ಯದಲ್ಲಿ, ದೇವರ ಆಲಯದಲ್ಲಿ ಇರಬೇಕು ಅಂತ ಹೇಳಿದ ವ್ಯಕ್ತಿ. ಅವರ ಕೀರ್ತನೆ ನಾವು ಓದಿ ಧ್ಯಾನ ಮಾಡಿ ದೇವರ ಪ್ರೆಸೆನ್ಸ್ ಅನ್ನು ಬಯಸುವ ವ್ಯಕ್ತಿ ದಾವೀದನು. ಈತನು ಭಯಪಟ್ಟು ದೇವರ ಪ್ರಸನ್ನತೆಯನ್ನು ದಾವೀದನ ಪಟ್ಟಣದಲ್ಲಿ ಬರಲ್ಲ.
ಆದ್ರೆ ದೇವರು ಬ್ಲೆಸ್ ಮಾಡಿದಾಗ, ಒಬೇದೋಮನನ್ನು ಬ್ಲೆಸ್ ಮಾಡಿದಾಗ, ನೋಡಿ, ದೇವರ ಕೋಪ ಯಾರಿಗೂ ಇಷ್ಟ ಇಲ್ಲ, ದೇವರ ತೀರ್ಪು ಯಾರಿಗೂ ಇಷ್ಟ ಇಲ್ಲ. ಎಲ್ರೂ ಏನ್ ಬಯಸೋದು? ದೇವರು ಒಳ್ಳೆಯವರಾಗಿರ್ಬೇಕು ಅಂತ ಬಯಸ್ತಾರೆ. ನಾವು ಸಹ ನಮ್ ದೇವ್ರ ತೀರ್ಪು ಇಷ್ಟನಾ, ದೇವ್ರ ದಂಡನೆ ಇಷ್ಟನಾ? ಇಲ್ಲ, ದೇವ್ರ ದಂಡನೆ, ದೇವ್ರ ತೀರ್ಪು ಇಷ್ಟ ಇಲ್ಲ. ನಮ್ಗೆಲ್ರಿಗೂ ದೇವ್ರು ಒಳ್ಳೆಯವರಾಗಿರ್ಬೇಕು ಅಂತ ನಾವು ಬಯಸ್ತೇವೆ. ಅದೇ ದಾವೀದನ ಬಯಸಿದ್ದು. ಆ ಮಂಜೂಷದ ಪೆಟ್ಟಿಗೆ ಮುಖಾಂತರವಾಗಿ, ದೇವರ ಪ್ರಸನ್ನತೆ ಮುಖಾಂತರವಾಗಿ ಎಬೆದೋಮನು ಆಶೀರ್ವದಿಸಲ್ಪಟ್ಟ ಇಂಥ ಒಂದು ಸುಂದರವಾದ ಒಂದು ವಿಷಯ. ಕೊಲೋಸ್ಯ 1:27 ಕ್ರಿಸ್ತನು ನಮ್ಮಲ್ಲಿರೋದೇ ಆ ಮಹಿಮೆಯ ನಿರೀಕ್ಷೆ. ನಮ್ಮ ಜೀವಿತಕ್ಕೆ, ನಮ್ಮ ಜೀವಿತದ, ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ, ಬ್ಲೆಸ್ಡ್ ಆಗಿರುತ್ತೆ. ಭಕ್ತಿಯಲ್ಲಿ ನಾವು ಬೆಳಿತೀವಿ, ದೇವರಲ್ಲಿ ಬೆಳಿತೀವಿ ಎಂಬುದು ಆಧಾರ ಏನು ಅಂದ್ರೆ ಕ್ರಿಸ್ತನು ನಮ್ಮಲ್ಲಿರೋದು. ಕ್ರಿಸ್ತನು ನಮ್ಮಲ್ಲಿರೋದೇ ಮಹಿಮೆಯ ನಿರೀಕ್ಷೆ ಅಂತ ವಾಕ್ಯ. ಕ್ರಿಸ್ತನು ನಮ್ಮಲ್ಲಿರೋ, ಈಗ ಕ್ರಿಸ್ತನ್ ಹೇಳಿದ್ದಾರೆ ನಮ್ಮಲ್ಲಿರೋ. ನಾವು ಯಾರು? ಕ್ರಿಸ್ತನ ದೇಹವಾಗಿದ್ದೀವಿ, ಆತನ ದೇಹದ ಅಂಗಗಳಾಗಿದ್ದೀವಿ. ಪವಿತ್ರಾತ್ಮನು ನಮ್ಮನ್ನ ಕ್ರಿಸ್ತನ ದೇಹದಲ್ಲಿ ದೀಕ್ಷಾಸ್ನಾನ ಮಾಡಿಸಿದ್ದಾರೆ, ಸೇರಿಸಿದ್ದಾರೆ. He has baptized us into the body of Christ. ಏಕೆಂದ್ರೆ ಯೋಸೇಫನ ಸಂಗಡ ಕರ್ತನಿದ್ರು, ಯೆಹೋವನು ಯೋಸೇಫನ ಸಂಗಡ ಇದ್ರು. ಯೋಸೇಫನ ಅಭಿವೃದ್ಧಿಪಡಿಸಿದ್ರು. 44 ಅದನ್ನ ನೋಡ್ತಾರೆ. ಯೆಹೋವನು ಯೋಸೇಫನ ಸಂಗಡ ಇರೋದು ತನ್ನ ಯಜಮಾನನಾದ 44 ನೋಡ್ತಾರೆ. ಯೋಸೇಫನ್ ಮಾಡಿದನ್ನು ಎಲ್ಲ ದೇವರು ಆಶೀರ್ವದಿಸ್ತಾರೆ. ಬಹು ಲಾಭವನ್ನು, ಸಂಪತ್ತನ್ನು ಯೋಸೇಫು 44 ತರ್ತಾರೆ, ತನ್ನ ಯಜಮಾನನಿಗೆ ತರ್ತಾರೆ. ಯೋಸೇಫನ ನಿಮಿತ್ತವಾಗಿ ತನ್ನ ಯಜಮಾನನಾದ 44 ದೇವರು ಆಶೀರ್ವದಿಸ್ತಾರೆ. ಒಂದೇ ಕಾರಣ, ಯೆಹೋವನು ಯೋಸೇಫನ ಸಂಗಡ ಇದ್ದಾರೆ. ಇವತ್ತು ದೇವ ಜನರೇ, ಯೆಹೋವನು ನಮ್ಮ ಸಂಗಡ ಇದ್ದಾರೆ. ಯೆಹೋವನು ನಮ್ಮ ಸಂಗಡ ಅಂತ ಹೇಳುವಾಗ ನಮ್ಮಲ್ಲಿದ್ದಾರೆ. ಕ್ರಿಸ್ತನು ನಮ್ಮಲ್ಲಿದ್ದಾರೆ. ಕ್ರೈಸ್ಟ್ ಇನ್ ಅಸ್. ನಮ್ಮಲ್ಲಿರುವ ಕರ್ತನು ನಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ತರ್ತಾರೆ. Yes, he'll make us prosperous. ಯೆಹೋವನು ನಮ್ಮ ಸಂಗಡ ಇರೋದ್ರಿಂದ ನಮ್ಮ ಕೆಲಸಗಳು ಅಭಿವೃದ್ಧಿ ಹೊಂದುತ್ತವೆ, ನಾವು ಅಭಿವೃದ್ಧಿ ಹೊಂದ್ಕೊಂತೀವಿ, ನಾವು ಆಶೀರ್ವದಿಸಲ್ಪಡ್ತೀವಿ. God bless you.